ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಸ್ಥೆಯ 19 ನಿರ್ದೇಶಕರ ಆಡಳಿತ ಮಂಡಳಿಗೆ ಚುನಾವಣೆ ನಡೆದಿದ್ದು ಬಿಜೆಪಿ ಬೆಂಬಲಿತ ಸಹಕಾರ ಭಾರತಿ ತಂಡಕ್ಕೆ ಜಯ ಲಭಿಸಿದೆ. ಸಹಕಾರ ಭಾರತಿಯ ಎಲ್ಲ 19 ಜನ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ. ನಮ್ಮ ಸಾಧನೆಯನ್ನು ಸಹಿಸಕ್ಕಾಗದೆ ಕಳೆದ 2 ವರ್ಷಗಳಿಂದ ಅಭಿವೃದ್ಧಿಯ ಪ್ರತಿಯೊಂದು ಕೆಲಸಕ್ಕೂ ಹಿನ್ನಡೆಯನ್ನ ಉಂಟು ಮಾಡಲು ಶ್ರಮಿಸಿದ್ದು, ಆದರೆ ಎಲ್ಲವನ್ನೂ ಮೀರಿ ಈ ಸಂದರ್ಭದಲ್ಲಿ ಷೇರುದಾರರು ನಮ್ಮ ಆಡಳಿತವನ್ನು ಒಪ್ಪಿ ಅಪೂರ್ಣಭೂತ ಗೆಲುವಿಗೆ ಸಹಕರಿಸಿರುತ್ತಾರೆ. ಅಭೂತಪೂರ್ವ ಗೆಲುವಿಗೆ ಸಹಕರಿಸಿರುತ್ತಾರೆ. ಇಷ್ಟಲ್ಲದೆ ಸಂಘದ ವಾರ್ಷಿಕ ಸಭೆ ಮತ್ತು ಷೇರುದಾರರ ಸಭೆಯಲ್ಲಿ ಪ್ರತಿರೋಧವನ್ನು ನಡೆಸುತ್ತಾ ಬಂದಿರುವ ಸಹಕಾರಿ ಪ್ರತಿಷ್ಠಾನಕ್ಕೆ ಷೇರುದಾರರು ಈ ಚುನಾವಣೆಯಲ್ಲಿ ಉತ್ತರವನ್ನು ನೀಡಿರುವುದು ಅತ್ಯಂತ ಸ್ವಾಗತಾರ್ಹ. ಸಹಕಾರ ಭಾರತಿ ಈಗಾಗಲೇ ಆಶ್ವಾಸನೆ ನೀಡಿದಂತೆ ಎಲ್ಲ ಭರವಸೆಯನ್ನು ಈಡೇರಿಸುತ್ತಾ ಶ್ರಮಿಸುತ್ತಾ ಸಂಘದ ಸದಸ್ಯರ ಕ್ಷೇಮಾಭಿವೃದ್ಧಿಗೆ ಕಂಕಣಬದ್ಧವಾಗಿ ಇರುವುದನ್ನು ಪ್ರಾಮಾಣಿಕವಾಗಿ ಹೇಳಲು ಬಯಸುತ್ತೇನೆ. ಉತ್ತರವನ್ನು ನೀಡಿರುವುದು ಸ್ವಾಗತಾರ್ಹ. ನಮ್ಮ ಷೇರುದಾರರು ದಿನಾಂಕ 4/2 ಮಂಗಳವಾರ ನಡೆದಂಥ ಮ್ಯಾಮ್ಕೋಸ್ ಚುನಾವಣೆಯ ಸಂದರ್ಭದಲ್ಲಿ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿಯಲ್ಲಿ ದುರುದ್ದೇಶದಿಂದ ಸಹಕಾರ ಭಾರತಿ ಕರ್ನಾಟಕ ಹೆಸರಿನಲ್ಲಿ ಕರಪತ್ರವನ್ನು ಮುದ್ರಿಸಿ ಅದರಲ್ಲಿ ತಮ್ಮಗಳ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಚಿಹ್ನೆಯನ್ನು ನೀಡಿ ಮತದಾರರ ದಿಕ್ಕು ತಪ್ಪಿಸುವ ಕೆಲಸ ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ನಡೆದಿದೆ. ಆದರೆ ಈ ಹತಾಶ ಭಾವದಿಂದ ಈ ಕೃತ್ಯ ನಡೆಸಿರುವುದು ಕೂಡ ಕಂಡುಬರುತ್ತದೆ. ಇದು ಅವರು ಚುನಾವಣೆಯಲ್ಲಿ ಸೋಲುವ ಸಂದರ್ಭದಲ್ಲಿ ಸಹಕಾರ ಭಾರತಿಯಿಂದ ನಮ್ಮದೇ ಆದ ಕರಪತ್ರವನ್ನು ಮತದಾರರಿಗೆ ನೀಡಿ ಆ ಮೂಲಕ ತಮ್ಮ ಮತವನ್ನು ಹೆಚ್ಚಿಸಿ ಗೆಲ್ಲುವಂಥ ಕುತಂತ್ರದ ಮಾರ್ಗವನ್ನು ಕೂಡ ಅನುಸರಿಸಿದ್ದಾರೆ. ಇದನ್ನು ಸಹಕಾರ ಭಾರತಿ ನಾವು ತೀವ್ರವಾಗಿ ಈ ಮಾಧ್ಯಮದ ಮೂಲಕ ಖಂಡಿಸ್ತೇವೆ. ಈ ವಿಷಯವನ್ನು ನಿನ್ನೆ ಒಟ್ಟು ಗೊಂದಲವನ್ನು ಸೃಷ್ಟಿಯನ್ನು ನಿರ್ಮಾಣ ಮಾಡುವಂತಹ ಈ ಸಂದರ್ಭವನ್ನು ಕೂಡ ನಾವು ಪೊಲೀಸ್ ಇಲಾಖೆಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಗೊಂಬಂದಿದ್ದೇವೆ. ಹಾಗೆ ವೈಯಕ್ತಿಕ ಹಿತಾಸಕ್ತಿಯಿಂದ ಮ್ಯಾಮ್ಕೋಸ್ ಆಡಳಿತವನ್ನು ನಡೆಸಲು ಇವರು ಮುಂದೆ ಬಂದಿದ್ದು, ಈ ಹಿಂದೆ ನಿಸ್ವಾರ್ಥವಾಗಿ ಈ ಸಂಸ್ಥೆಯನ್ನು ಸ್ಥಾಪಿಸಿ ಕಟ್ಟಿ ಬೆಳೆಸಿದ ಮಹನೀಯರಿಗೂ ಕೂಡ ಅಪಚಾರ ಎಸೀತಾ ಇದ್ದಾರೆ. ಹಣಬಲ ಅಧಿಕಾರ ಬಲದಿಂದ ಇಂತಹ ಘನವೆತ್ತ ಸಂಸ್ಥೆಯನ್ನು ಹಾಳು ಮಾಡಲು ಷೇರುದಾರರು ನಿನ್ನೆಯ ದಿನ ಸಹಕಾರಿ ಪ್ರತಿಷ್ಠಾನಕ್ಕೆ ಕೊಟ್ಟ ಉತ್ತರವೇ ಸಾಕ್ಷಿಯಾಗ್ತದೆ. ತಾವು ಗಮನಿಸಬೇಕು, ಸರಿಸುಮಾರು 4,000 ಅಂತರದಿಂದ ಈ ಸಹಕಾರ ಭಾರತೀಯ ತಂಡವನ್ನು ಗೆಲ್ಲಿಸಿದ್ದಾರೆ. ಕಳೆದ 2 ವರ್ಷಗಳಿಂದನೂ ಕೂಡ ಅವರು ಅತ್ಯಂತ ಹೇಯ ರೀತಿಯಲ್ಲಿ ವಿರೋಧಿ ಬಣಗಳು ನಮಗೆ ಕೊಡಬಾರದ ಕಿರುಕುಳವನ್ನು ಮಹಾಸಭೆ ಇರಬಹುದು, ಷೇರುದಾರರ ಸಭೆ ಇರಬಹುದು, ಇಂತಹ ಸಂದರ್ಭಗಳಲ್ಲಿ ನಡೆಸಿದ್ದಾರೆ. ಇದನ್ನು ಅರಿತು ವಿಶೇಷವಾಗಿ ಷೇರುದಾರರು ನಿನ್ನೆ ದಿನ ಆ ಉತ್ತರವನ್ನು ನೀಡಿದ್ದಾರೆ. ಇದನ್ನು ಮಾಧ್ಯಮದ ಮೂಲಕ ನಾನು ಹೇಳಲು ಇಚ್ಛೆ ಪಡ್ತೇನೆ.